ಲೈಕ್ ಮಾಡಿ, ಫಾಲೋ ಮಾಡಿ, ಖುಷಿಯಾಗಿರಿ. ನಿಮ್ಮ ವಿಡಿಯೋಸ್ ಎಲ್ಲ ಸ್ಕ್ರಿಪ್ಟೆಡ್ ಅಂತೆಲ್ಲ ತುಂಬಾ ಮಂದಿ ಹೇಳ್ತಾರೆ. ಇದರ ಬಗ್ಗೆ ನಿಮ್ದೊಂದು ಆನ್ಸರ್ ಏನಂತ ಕೊಡ್ತೀವಿ? ಯಾರು ಹೇಳಿ ನಿಮ್ಗೆ ಸ್ಕ್ರಿಪ್ಟೆಡ್ ಅಂತೆಲ್ಲ? ಪ್ರಸಂಗ ಭಾರಿ ಲ್ಯಾಕುಪ್ಪುಡು. ವಿಖ್ಯಾತ್ ವಿಕ್ಕಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ? ಅಂದ್ರೆ ಲೆಕ್ಕ ಇಲ್ಲ, ನಂಗೆ ಲೆಕ್ಕ ಮಾಡ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಏಹೇ ರಹಾ ನಹಿ ಜಾತಾ, ತಡಪ್ ಹಿ ಐಸಿ ಹೈ ನಾ. ನಿಮ್ ಜಾಗದಲ್ಲಿ ನೀವಿರಿ, ನನ್ನ ಜಾಗದಲ್ಲಿ ನಾನು ಇರ್ತೇನೆ. ನಿಮ್ಮ ದಂಟಿಗೆ ನಾನು ಬರ್ದಿಲ್ಲ, ನನ್ನ ದಂಟಿಗೆ ನೀವು ಬರಬೇಡಿ. ನನ್ನ ಹೆಸರು ವಿಖ್ಯಾತ್ ವಿಕ್ಕಿ ಅಂತ. ಇಂಗ್ಲಿಷ್ ನಾನು ಇನ್ವೆನ್ಷನ್ ಮಾಡಿದ್ದು. ಅಂದ್ರೆ ನಂಗೆ ಅರವಿಂದ್ ಬೋಳಾರ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ನಂಗೆ ತುಂಬಾ ಆಸೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಖಾಲಿ ಟ್ರೇಲರ್ ನಾನಾ ಬಾರ್ ಪುನಃ ಫೇಚ್ಛಾ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮೈಕ್ ಮ್ಯಾನ್ ಪ್ರಜು. ನಮ್ ಜೊತೆಗೆ ಇವತ್ತೊಂದು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಅಂತಾನೆ ಹೇಳ್ಬೋದು. ಕೇವಲ ಹಾಕಿದೆ ಚೆಕ್ ಮಾಡಿ ಅಂತ ಹೇಳಿ ರಾಜ್ಯಾದ್ಯಂತ ಸದ್ದು ಮಾಡಿದ್ದಾರೆ. ಅದೆಷ್ಟು ಜನರಿಗೆ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಅವರ ಪರಿಚಯವನ್ನು ನಾವು ಈಗ ಅವರ ಹತ್ರನೇ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಿಮ್ದೊಂದು ಕಿರು ಪರಿಚಯ ಹೇಳ್ತೀರಾ? ಸೊ ನನ್ನ ಹೆಸರು ವಿಖ್ಯಾತ್ ವಿಕ್ಕಿ ಅಂತ. ನಿಜವಾದ ಹೆಸರು ವಿಖ್ಯಾತ್ ನಾಯ್ಕ್ ಅಂತ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಪುತ್ತೂರಿನಲ್ಲಿ, ಆದ್ರೆ ಸದ್ಯಕ್ಕೆ ನಾನೀಗ ಮಂಗಳೂರಲ್ಲಿ ಇರೋದು. ಸೊ ನಂಗೆ ಮಂಗಳೂರು ಅಂದ್ರೆ ಕುಡ್ಲ ಅಂದ್ರೆ ನಮ್ಮ ತುಳುನಾಡು ಅಂದ್ರೆ ತುಂಬಾನೇ ಇಷ್ಟ. ಸೊ ಜೈ ತುಳುನಾಡು. ಸರ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದ್ದೀರಿ. ಅದೆಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚು ಫಾಲೋವರ್ಸ್ ಅನ್ನ ಗಳಿಸಿದ್ದೀರಿ. ಈ ಪ್ಲಾನ್ ಎಲ್ಲ ಹೇಗೆ ಬಂತು? ಸೋಷಿಯಲ್ ಮೀಡಿಯಾ ಯಾಕೆ ಶುರು ಮಾಡ್ಬೇಕಂತ ಅನಿಸ್ತು ಈ ಒಂದು ಇನ್ಸ್ಟಾ ಸೊ ಅಕೌಂಟ್? ನಾನು ನಂಗೆ ಕೂಡ ಅಂದ್ರೆ ಸೋಷಿಯಲ್ ವರ್ಕ್ ಮಾಡ್ಬೇಕಂತ, ನಮ್ಮ ಕಾಪಿನಾಡ್ ಚಂದ ತರ ಸಮಾಜ ಸೇವೆ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಇತ್ತು, ತುಂಬಾ ಆಸೆ ಇತ್ತು. ನಾನಾಗಿ ಇನ್ಸ್ಟಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೆ. ಆವಾಗ ಗಿವ್ ಅವೇ ಎಲ್ಲ ಮಾಡ್ತಿದ್ರು. ಗಿವ್ ಅವೇ ಅಂದ್ರೆ ಕರ್ನಾಟಕದಲ್ಲಿ ಯಾರು ಮಾಡ್ತಿರ್ಲಿಲ್ಲ, ಹಾಗೆ ತುಂಬಾ ಕಮ್ಮಿ ಮಾಡ್ತಿದ್ರು. ಸೊ ನಂಗೆ ಕೂಡ ಎಲ್ರಿಗೊಂದು ಒಳ್ಳೇದಾಗ್ಲಿ ಅಂತ ಅದಕ್ಕೆ ಗಿವ್ ಅವೇ ಎಲ್ಲ ಮಾಡಕ್ಕೆ ಶುರು ಮಾಡಿದ್ದೆ. ಸೊ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಸೊ ತುಂಬಾನೇ ಖುಷಿ ಆಯ್ತು ಹಾಗೆ. ಸೊ ಎಲ್ಲರಿಗೂ ಸಪೋರ್ಟಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ವಿಡಿಯೋಸ್ ಎಲ್ಲ ಸ್ಕ್ರಿಪ್ಟೆಡ್ ಅಂತೆಲ್ಲ ತುಂಬಾ ಮಂದಿ ಹೇಳ್ತಾರೆ. ಇದರ ಬಗ್ಗೆ ನಿಮ್ದೊಂದು ಆನ್ಸರ್ ಏನಂತ ಕೊಡ್ತೀವಿ? ಸೊ ಸದ್ಯಕ್ಕೆ ನಾನು ಅದಕ್ಕೆ ಈಗ ಉತ್ತರ ಕೊಡುದಿಲ್ಲ. ನಂಗೆ ಫಸ್ಟ್ ಮಂಗಳೂರಿದು ರೋಡ್ ಎಲ್ಲ ಸರಿ ಆಗ್ಬೇಕು. ಮಂಗಳೂರು, ಉಡುಪಿ, ಮಣಿಪಾಲ್, ಪುತ್ತೂರು, ದಕ್ಷಿಣ ಕನ್ನಡ, ಕರ್ನಾಟಕ, ನಂಗೆ ಎಲ್ಲ ರೋಡ್ ಸರಿ ಆಗ್ಬೇಕು. ಎಲ್ಲ ರೋಡ್ ಸರಿ ಆದ್ಮೇಲೆ ನಾನು ನಿಮ್ಮ ಈ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೇನೆ. ಇಲ್ಲಿವರೆಗೆ ಎಷ್ಟು ಹಣವನ್ನು ಕೊಟ್ಟಿದ್ದೀರಿ? ಅದು ಅಂದ್ರೆ ಲೆಕ್ಕ ಇಲ್ಲ, ನಂಗೆ ಲೆಕ್ಕ ಮಾಡ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಅಷ್ಟು ದುಡ್ಡು ಕೊಟ್ಟಿದೆ ಅಂದ್ರೆ ಜನರು ಖುಷಿಯಾಗಿ ಇರ್ಬೇಕು ಅಷ್ಟೇ, ನಂಗೆ ಜಾಲಿಯಾಗಿರ್ಬೇಕು. ನಿಮ್ಗೆ ಹಣ ಕೊಡುವಾಗ ಬೇಸರ ಆಗಲಿ? ಯಾಕಂದ್ರೆ ಈಗಿನ ಕಾಲದಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ತುಂಬಾ ಕಮ್ಮಿ, ಆದ್ರೆ ಕೂಡ ನೀವು ಇಷ್ಟೆಲ್ಲ ಹಣ ಕೊಡ್ತಿದ್ದೀರಾ, ಏನಂತ ಹೇಳ್ತೀರಾ ಇದ್ರಲ್ಲಿ? ಇಲ್ಲ, ಏನು ಬೇಜಾರಿಲ್ಲ, ಏನು ತೊಂದ್ರೆ ಇಲ್ಲ. ನಂಗೆ ಕಷ್ಟದಲ್ಲಿ ಇರುವವರಿಗೆ ಅಂದ್ರೆ ನಾನು ಕೂಡ ಕಷ್ಟದಿಂದ ಬಂದದ್ದು, ಹಾಗೆ ನಂಗೆ ಅರ್ಥ ಆಗುತ್ತೆ ಜನ ಕಷ್ಟ ಏನು ಅಂತ. ಸೊ ಸೋಷಿಯಲ್ ವರ್ಕ್ ಮಾಡಬೇಕು, ನಂಗೆ ಕೂಡ ತುಂಬಾ ಆಸೆ. ಸೊ ಮಾಡ್ತಾನೆ ಹೋಗ್ತೇನೆ. ನಿಮ್ಮ ಎಲ್ಲರ ಸಪೋರ್ಟ್ ಹೀಗೇನೆ ಇರಲಿ. ನಿಮ್ಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರ್ತದೆ, ಅದಷ್ಟೇ ಅಲ್ಲದೆ ಮನೆಯವರ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಾರೆ. ಇದನ್ನೆಲ್ಲ ಕಮೆಂಟ್ಸ್ ಅನ್ನು ನೋಡುವಾಗ ಏನಂತ ಅನಿಸ್ತು? ನಂಗೆ ಸ್ಟಾರ್ಟಿಂಗ್ ತುಂಬಾನೇ ಬೇಜಾರಾಗ್ತಿತ್ತು. ನಾನು ತುಂಬಾ ದಿವಸ ಡಿಪ್ರೆಷನ್ ಅಲ್ಲಿ ಇದ್ದೆ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ನಂಗೆ ಅಭ್ಯಾಸ ಆಯ್ತು. ಅವರು ಅಂದ್ರೆ ತುಂಬಾ ಸಪೋರ್ಟ್ ಬರ್ತಿತ್ತು, ತುಂಬಾನೇ ಜನ ಸಪೋರ್ಟ್ ಮಾಡ್ತಿದ್ರು. ಸೊ ಓಕೆ, ತೊಂದ್ರೆ ಇಲ್ಲ, ಈಗ ಅಭ್ಯಾಸ ಆಗಿ ಹೋಗಿದೆ. ಆಮೇಲೆ ಏನಂದ್ರೆ ನಾವು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡುದು. ಸೊ ನಂಗೆ ಹಾಗೆ ಸಹ ಬೇಜಾರಾದ್ರೆ ನಾನು ಅಕೌಂಟ್ ಅನ್ನು ಪ್ರೈವೇಟ್ ಮಾಡ್ತೇನೆ ಅಥವಾ ಕಾಮೆಂಟ್ ಅನ್ನು ಡಿಸೇಬಲ್ ಮಾಡ್ತೇನೆ. ಆದ್ರೆ ನಂಗೆ ಜನರಿದ್ದು ಕೇಳಬೇಕು, ನಂಗೆ ಅವ್ರದ್ದು ಕಷ್ಟ ಏನಂತ ಅರ್ಥ ಆಗ್ಬೇಕಲ್ಲ. ಅದಕ್ಕೆ ನಾನು ಎಲ್ಲರ ಕಮೆಂಟಿಗೆ ಎಲ್ಲರೂ ಆನ್ ಮಾಡ್ತೇನೆ. ಸೊ ನಾನು ಕೂಡ ಸ್ಪೋರ್ಟಿಂಗ್ ಆಗಿ ತಗೊಳ್ತೇನೆ, ನಂಗೇನು ಬೇಜಾರಿಲ್ಲ. ಆಮೇಲೆ ಕೆಲವ್ರದ್ದು ಕಮೆಂಟ್ ಎಲ್ಲ ತುಂಬಾನೇ ಕಾಮಿಡಿ ಆಗಿರುತ್ತೆ, ಫನಿ ಆಗಿರುತ್ತೆ. ನಾನು ಕೆಲವೊಮ್ಮೆ ಬುಕ್ ಇಟ್ಕೊಂಡು ಕೂತ್ಕೊಂಡು ಇರ್ತೀನಿ, ಒಳ್ಳೆ ಮಸ್ತ್ ಬಯಕತಾರ ಅಂತ. ಸೊ ಓಕೆ, ತೊಂದ್ರೆ ಇಲ್ಲ, ಸ್ಪೋರ್ಟಿಂಗ್ ಆಗಿ ತಗೊಳ್ತೀನಿ, ಏನ್ ಸರ್, ಬೇಜಾರು. ನಿಮ್ಗೆ ಕೆಲವೆಲ್ಲ ಒಳ್ಳೊಳ್ಳೆ ಕಮೆಂಟ್ ಬಂದಿದೆ ಅಂತ ಹೇಳ್ತೀರಿ. ನಿಮ್ಗೆ ಒಂದು ಫೇವರೇಟ್ ಆದ ಒಂದು ಕೆಲವು ಕಮೆಂಟ್ಸ್ ಗಳನ್ನು ಹೇಳ್ಬೋದು ಅಂತ ಹೇಳಿದ್ರೆ ಯಾವ್ದು ಹೇಳ್ಬೋದು? ಫೇವ್ರೇಟ್ ಆಗಿ ಅಂದ್ರೆ ಸ್ವಲ್ಪ ನೆನಪುಳಿಯುವಂತದ್ದು ಈಗ ಕೂಡ. ಅಂದ್ರೆ ಯೂಟ್ಯೂಬರ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಹೆಸರೆತ್ಲಿಕ್ಕೆ ಹೋಗುದಿಲ್ಲ. ಅವರೆಲ್ಲ ದುಡ್ಡು ಕೇಳಿದ್ದಾರೆ ನಂಗೆ, ಇದು ಕ್ಯಾಮರಾ ತಗೊಳ್ಬೇಕು, ಮೈಕ್ ತಗೊಳ್ಬೇಕು, ಅದಿದು ಎಲ್ಲ. ಸೊ ಅವ್ರಿಗೆಲ್ಲ ನಾನು ದುಡ್ಡು ಹಾಕಿದುಂಟು. ಸೊ ತುಂಬಾನೇ ಫೇವ್ರೇಟ್ ಆದದ್ದು ಅದು. ಅಂದ್ರೆ ನೀವು ಇಷ್ಟೆಲ್ಲ ಫೇಮಸ್ ಆಗಿದ್ದೀರಿ, ನಿಮ್ಮ ನೆಕ್ಸ್ಟ್ ಡ್ರೀಮ್ ಏನು ಅಂತ? ಸೊ ನನ್ನ ಡ್ರೀಮ್, ನನ್ನ ಕನಸು ಎಂತಂದ್ರೆ ನಂಗೆ ತುಳು ಚಿತ್ರರಂಗದಲ್ಲಿ ಅಂದ್ರೆ ನಂಗೆ ಅರವಿಂದ್ ಬೋಳಾರ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ನಂಗೆ ತುಂಬಾ ಆಸೆ. ಯಾಕಂದ್ರೆ ನಂಗೆ ನನ್ನ ಫೋನಲ್ಲಿ ಕೂಡ ಅರವಿಂದ್ ಬೋಳಾರ್ದು ವಾಲ್ಪೇಪರ್ ಇರೋದು. ನೀವು ಬೆಳಗಡೆದ್ದು ಯಾರ್ಯಾರ ಮುಖ ನೋಡ್ತೀರಿ, ಆದ್ರೆ ನಾನು ಬೆಳಗಡೆದ್ದು ಅರವಿಂದ್ ಬೋಳಾರ್ದೇ ಮುಖ ನೋಡೋದು. ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, ಇಡೀ ದಿವಸ 24 ಗಂಟೆ. ಸೊ ನಂಗೆ ಅರವಿಂದ್ ಬೋಳಾರ್ ಜೊತೆ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕಂತ ತುಂಬಾ ಇಷ್ಟ. ತುಂಬಾ ಇಷ್ಟ.
ಬ್ರೋ ನೀವು ಕೇವಲ ಒಂದೇ ಒಂದು ಡೈಲಾಗ್ ಇಂದ ಫುಲ್ ಫೇಮಸ್ ಆಗಿದ್ದೀರಿ. ಆ ಡೈಲಾಗ್ ನಮ್ಮ ಫಾಲೋವರ್ಸ್ಗೋಸ್ಕರ ಹೇಳ್ತೀರಾ? ಲೈಕ್ ಮಾಡಿ, ಫಾಲೋ ಮಾಡಿ, ಖುಷಿಯಾಗಿರಿ. ಬ್ರೋ ನಿಮ್ಗೆ ಕನ್ನಡ ತುಳು ಎಲ್ಲ ಬರ್ತದೆ, ಅದ್ರೊಟ್ಟಿಗೆ ಎಷ್ಟು ಲ್ಯಾಂಗ್ವೇಜ್ ಬರ್ತದೆ ಮಾತಾಡ್ಲಿಕ್ಕೆ? ನಂಗೆ ಸುಮಾರು ಬರುತ್ತೆ. ಅಂದ್ರೆ ನಾನು ಅಬ್ರಾಡ್ಗೆಲ್ಲ ಹೋಗಿ ಬಂದದ್ದು 100-150 ಭಾಷೆಯಲ್ಲಿ ಬರುತ್ತೆ. ಕನ್ನಡ, ಹಿಂದಿ, ತುಳು, ಇಂಗ್ಲಿಷ್ ಅದೆಲ್ಲ. ಹಾಗಾದ್ರೆ ಈಗ ನಮ್ಮ ಫಾಲೋವರ್ಸ್ಗೋಸ್ಕರ ಇಂಗ್ಲಿಷ್ ಅಲ್ಲಿ ಒಂದು ಏನಾದ್ರು ಮಾತಾಡ್ಬೋದಾ? ಹೌದು, ಓಕೆ. ಇಂಗ್ಲಿಷ್ನ ನಾನು ಇನ್ವೆನ್ಷನ್ ಮಾಡಿದ್ದು. ಸೊ ಓಕೆ, ಇಂಗ್ಲಿಷಲ್ಲಿ ಏನಾದ್ರು ಮಾತಾಡುವ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅರವಿಂದ್ ಬೋಲಾರ್, ಹ್ಯಾಪಿ ಬರ್ಡೇ ಟು ಯು, ಮೇ ದ ಗುಡ್ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ ಟು ಯು. ಸೂಪರ್ ಸರ್, ಒಳ್ಳೆ ಆಗಿದೆ. ಥ್ಯಾಂಕ್ ಯು. ಬ್ರೋ ಮಂಗಳೂರಲ್ಲಿ ನಿಮ್ಮ ಫೇವರೇಟ್ ಡಿಶ್ ಯಾವುದು? ನಂದು ಟಾಟಾ ಸ್ಕೈ. ಸರ್ ಅದಲ್ಲ, ತಿನ್ನೋದು. ತಿನ್ನೋದು ಓಕೆ. ನಂಗೆ ಕೋರಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಸೀ ಫುಡ್, ಫಿಶ್. ಸೊ ಮ್ಯಾಂಗ್ಳೂರ್ ಅದಕ್ಕೆಲ್ಲ ಪಾಪ್ಯುಲರ್. ಸೊ ನಂಗೆ ಸೀ ಫುಡ್ ಓಕೆ ಅದೆಲ್ಲ. ಬ್ರೋ ನಿಮ್ಮ ಹೆಸರಲ್ಲಿ ತುಂಬಾ ಫೇಕ್ ಅಕೌಂಟ್ ಎಲ್ಲ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ಏನಂತ ಹೇಳ್ತೀರಿ ಫೇಕ್ ಅಕೌಂಟ್ ಮಾಡಿದವರಿಗೆ? ನೋಡಿ, ಇದ್ರೆ ನೆಮ್ಮದಿ ಆಗಿರ್ಬೇಕು. ನಿಮ್ ಜಾಗದಲ್ಲಿ ನೀವಿರಿ, ನನ್ನ ಜಾಗದಲ್ಲಿ ನಾನು ಇರ್ತೇನೆ. ನಿಮ್ಮ ತಂಟಿಗೆ ನಾನು ಬರ್ದಿಲ್ಲ, ನನ್ನ ತಂಟಿಗೆ ನೀವು ಬರಬೇಡಿ. ಇದು ಫಸ್ಟ್ ವಾರ್ನಿಂಗ್, ಲಾಸ್ಟ್ ವಾರ್ನಿಂಗ್ ಅಷ್ಟೇ. ಹಾಗೆ ಮಾಡಿದ್ರೆ ನೀವು ಖುಷಿಯಾಗಿರ್ತೀರಿ, ಇಲ್ಲದ್ರೆ ಚಿಂದಿ. ನಿಜವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟಪಟ್ಟು ಕಂಟೆಂಟ್ ಮಾಡೋರಿಗೆ ಬೆಲೆ ಇದೆಯಾ? ಇಲ್ಲ. ಅಂದ್ರೆ ನಾನು ಕೂಡ ನೋಡಿರೋ ತರ ಕಷ್ಟಪಟ್ಟು ಮಾಡೋರಿಗೆ ಏನು ಬೆಲೆ ಇಲ್ಲ. ಯಾಕೆಂದ್ರೆ ಇತ್ತೀಚೆಗೆ ಯಾರೊಬ್ರು ಒಂದು ಪದ್ಯ ಆಡಿದ್ರು, ಅದು ಫುಲ್ ವೈರಲ್ ಆಯ್ತು. ಅದರಲ್ಲಿ ಒಂದು ಇದು ರಾಗ ಎಲ್ಲ, ಸ್ವರ ಎಲ್ಲ, ಆದ್ರೂ ಕೂಡ ಅದನ್ನು ವೈರಲ್ ಮಾಡ್ತೀರಿ. ಆದ್ರೆ ಅದ್ರಲ್ಲಿ ಈಗ ತುಂಬಾ ನನ್ನ ಮನೆ ಹತ್ರ ತುಂಬಾ ಜನ ಸಿಂಗರ್ಸ್, ಹಾಡು ಹೇಳುವವರು ಇದ್ದಾರೆ. ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಹಾಡ್ತಿದ್ದಾರೆ. ತುಂಬಾ ಆರ್ಟಿಸ್ಟ್ನವರಿದ್ದಾರೆ, ವಿಡಿಯೋಗ್ರಾಫಿ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ರೈಟರ್ಸ್ ಆಗ್ಲಿ. ಯಾರು ಈಗ ಅವರದೆಲ್ಲ ಗುರ್ತು ಪರಿಚಯ ಇಲ್ಲ, ಅದು ತುಂಬಾ ಕಷ್ಟ ಪಡ್ತಿದ್ದಾರೆ. ಸೊ ಇದು ಬೇಜಾರಾಗುವ ವಿಷಯ. ಸೊ ನಾನು ಕೂಡ ಕಾಫಿನಾಡು ಚಂದು ತರ ತುಂಬಾನೇ ಹಾಡು ಹೇಳಿದುಂಟು. ಅವರ ತರ 100,000 ಹಾಡೆಲ್ಲ ಕಂಪೋಸ್ ಮಾಡಿದ್ದುಂಟು. ಆದ್ರೆ ನನ್ನ ಹಾಡಿಗೇನು, ನನ್ನ ಸ್ವರಕ್ಕೇನು ಬೆಲೆನೇ ಇಲ್ಲ. ಸೊ ಒಳ್ಳೆತನಕ್ಕೆ ಬೆಲೆ ಇಲ್ಲ. ಬ್ರೋ ನಿಮ್ಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಹೆಚ್ಚು ಫಾಲೋವರ್ಸ್ ಆಗಿದ್ದಾರೆ, ಏನಂತ ಅನ್ನಿಸ್ತದೆ? ತುಂಬಾನೇ ಖುಷಿ ಆಗುತ್ತೆ. ನಾನು ರೋಡಲ್ಲಿ ಎಲ್ಲ ಹೋಗುವಾಗ ಬಂದು ಸೆಲ್ಫಿ ಫೋಟೋ ಮತ್ತೆ ಮಾತಾಡಿಸ್ತಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ತುಂಬಾ ಜನ ನಾನು ಸೆಲೆಬ್ರಿಟಿ ಅಂತ ಅನ್ಕೊಂಡಿದ್ದಾರೆ. ಬಂದು ಓ ಸೆಲೆಬ್ರಿಟಿ. ಸೊ ನಾನು ಸೆಲೆಬ್ರಿಟಿ ಅಲ್ಲ, ಸೆಲೆಬ್ರಿಟಿ ಅಂತ ಅಂತಲ್ಲ. ನಾನು ಕೂಡ ಜಸ್ಟ್ ಒಬ್ಬ ಎಬ್ನಾರ್ಮಲ್ ಪರ್ಸನ್ ಅಷ್ಟೇ. ಸೊ ನಾನ್ ಸೆಲೆಬ್ರಿಟಿ ಅಂತೂ ಅಲ್ಲೂ ಅಲ್ಲ. ಜನರು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಒಂದು ವಿಷಯವನ್ನು ನಂಬ್ತಾರಂತ ಅನಿಸ್ತದೆ? ಜನರು ಅಂದ್ರೆ ಇವಾಗ ಟ್ಯಾಲೆಂಟ್ಗೆಲ್ಲ ಬೆಲೆ ಇಲ್ಲ. ಜಸ್ಟ್ ಫಾರ್ ಫನ್, ಎಂಟರ್ಟೈನ್ಮೆಂಟ್ ಹಾಗೆಲ್ಲ ಹುಚ್ಚು ತರ ಆಡ್ತಾರಲ್ಲ, ಅವರಿಗೆ ಸಪೋರ್ಟ್ ಮಾಡ್ತಾರೆ, ಅವರನ್ನ ಬೆಳೆಸ್ತಾರೆ. ಸೊ ನಿಜ ಟ್ಯಾಲೆಂಟಿಗೆ ಏನು ಬೆಲೆನೇ ಇಲ್ಲ. ಸೊ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಮೆಂಟ್ ಹಾಕೋರು ಅವರೇ, ನಿಜ ಟ್ಯಾಲೆಂಟ್ ಬೆಳೆಸಿ. ಆದ್ರೆ ಇವಾಗ ನೋಡಿ, ಹುಡುಗಿಯರು ಬಟ್ಟೆ ಬಿಚ್ಚಿ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಅವರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಉಂಟು. ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಏನೇನೋ ಮಾಡ್ತೀವಿ. ಇಡೀ ಬೆಟ್ಟ ಗುಡ್ಡೆ ಹತ್ಕೊಂಡು ಹೋಗ್ತೀವಿ, ಇಡೀ ಸಮುದ್ರ ಈಜ್ಕೊಂಡು ಹೋಗ್ತೀವಿ. ಏನು ಬೆಲೆ ಇಲ್ಲ ಒಬ್ರಿಗೆ, ಅವರದ್ದು ಗುರ್ತು ಪರಿಚಯ ಇಲ್ಲ. ಸೊ ಇದು ತುಂಬಾನೇ ಬೇಜಾರಾಗುವಂತ ವಿಷಯ. ಸರ್ ಈಗಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದ್ರೆ ಹುಡುಗರಿಗಿಂತ ಹುಡುಗಿಯರಿಗೆ ಇದು ಸಪೋರ್ಟ್ ಜಾಸ್ತಿ ಅಂತ ಅನಿಸ್ತದೆ ನಿಮಗೆ? ಹೌದು, ಅಫ್ಕೋರ್ಸ್. ಯಾಕಂದ್ರೆ ಒಬ್ಳು ಹುಡುಗಿ ಒಂದು ಶುರುವ ವಿಡಿಯೋ ಮಾಡಿದ್ದೆ, ಅದು ಫುಲ್ ವೈರಲ್ ಆಯ್ತು, ಅದು ಪದ್ಯ ಹೇಳಿದ್ದು. ಸೊ ನಾನು ಇದ್ರಾಗಿಂತ ಮುಂಚೆ ನೀವು ನನ್ನ ಅಕೌಂಟ್ ಚೆಕ್ ಮಾಡೋದಾದ್ರೆ 150 ವಿಡಿಯೋ ಮಾಡಿದ್ದೇನೆ. ಸೊ ವೈರಲ್ ಆಗಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೇನೆ. 2 ವರ್ಷ ಆಯ್ತು ನಾನು ವಿಡಿಯೋಗ್ರಫಿ ಸ್ಟಾರ್ಟ್ ಮಾಡಿ, ಕಂಟೆಂಟ್ ಕ್ರಿಯೇಟರ್ ಎಲ್ಲ ಸ್ಟಾರ್ಟ್ ಮಾಡಿ. ಸೊ ಹುಡುಗರಿಗೆ ಹೌದು ಕಮ್ಮಿ ಬೆಲೆ, ಹುಡುಗಿಯರೇನೆ ಜಾಸ್ತಿ ಬೆಲೆ. ಬ್ರೋ ನೀವು ಮಾಡ್ತಿರುವ ವಿಡಿಯೋ ಎಲ್ಲ ಸ್ಕ್ರಿಪ್ಟೆಡ್ ಅಂತ ಹೌದಾ? ಯಾರು ಹೇಳಿ ನಿಮ್ಗೆ ಸ್ಕ್ರಿಪ್ಟೆಡ್ ಅಂತೆಲ್ಲ? ನೋಡಿ, ನಾನು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾರಿಗೆ ಏನ್ ನಂಬೋದು. ನಾನು ಒಬ್ಬ ಸೋಷಿಯಲ್ ವರ್ಕ್ ಮಾಡ್ತಿದ್ದೇನೆ, ನಂಗೆ ಕಾಪಿನಾಡ್ ಚಂದ ಇನ್ಸ್ಪಿರೇಷನ್. ಸೊ ನೀವು ನಂಬಿದ್ರೆ ನಂಬಿ, ಬಿಡ್ರಿ, ನಂಗೆ ಎಂತ ಬೇಜಾರಿಲ್ಲ. ಒಟ್ಟಾಗಿ ನಿಮ್ಮ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ಗೆ ಏನಂತ ಹೇಳ್ತೀರಿ? ಸೊ ನನ್ನ ಫಾಲೋವರ್ಸ್ ನನ್ನ ಪ್ರಾಣ, ಅಭಿಮಾನಿಗಳೇ ನಮ್ಮನೆ ದೇವರು. ಸೊ ಅವರಿಂದವೇ ನಮ್ಮ ದೇವಸಿರು. ಸೊ ಅವರಿಂದಾನೇ, ಅವರ ಸಪೋರ್ಟ್ ಇಂದಾನೇ ನಾನು ಇಲ್ಲಿ ಇಷ್ಟು ಬಂದಿರಕ್ಕೆ ಸಾಧ್ಯ. ನಾನು ಇಲ್ಲಿ ನಿಂತಿದ್ದೇನೆ ಅಂದ್ರೆ ಅವರ ಕಾರಣದಿಂದಾಗಿ. ಸೊ ಎಲ್ರಿಗೂ ತುಂಬಾನೇ ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಖುಷಿಯಾಗಿರಿ. ಬಟ್ ಈಗ ಎಂತ ಆಗಿದೆ ಅಂದ್ರೆ ನಂದು ಒರಿಜಿನಲ್ ಅಕೌಂಟ್ಗಿಂತ ಜಾಸ್ತಿ ನನ್ನ ಫೇಕ್ ಅಕೌಂಟ್ ಅನ್ನು ಫಾಲೋ ಮಾಡ್ತಿದ್ದಾರೆ. ಅದನ್ನೇ ನಂಬಿ ಅದು ನಿಜ ಅಂತ ಫಾಲೋ ಮಾಡ್ತಾರೆ. ಅದು ಫೇಕ್ ಅಕೌಂಟ್, ಅದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ. ನಂದು ಒರಿಜಿನಲ್ ಅಕೌಂಟ್ ಉಂಟು. ಸೊ ನನ್ನ ID ಬಂದ್ಬಿಟ್ಟು VIKHYATH_VICKY_65. ಇದರಲ್ಲಿ ಆಲ್ಮೋಸ್ಟ್ ಒಂದು 90,000 90,000 ಫಾಲೋವರ್ಸ್ ಇದ್ದಾರೆ. ಇದು ನನ್ನ ಒರಿಜಿನಲ್ ಅಕೌಂಟ್. ಸೊ ಇದನ್ನು ಫಾಲೋ ಮಾಡಿ. ಆಮೇಲೆ ನನ್ನ ಹೆಸರಿಂದ ಯಾರಾದ್ರೂ ನಿಮ್ಗೆ ದುಡ್ಡು ಕೇಳಿದ್ರೆ ಅಥವಾ ಹುಡುಗಿಯರೆಲ್ಲ ಚಿಡಾಯಿಸಿದ ನಾನಲ್ಲ. ಸೊ ತುಂಬಾನೇ ಜನ ನಾನಂತ ಅನ್ಕೊಂಡಿದ್ದು, ನಾನಲ್ಲ ಅದು. ಬ್ರೋ ಏನಂತ ಹೇಳಿದ್ರೆ ವಿಕ್ಕಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ? ಗರ್ಲ್ ಫ್ರೆಂಡ್ಸ್ ಅದೆಲ್ಲ ಏನ್ ಅಲ್ಲ, ಲವ್ ಪವ್ ಮದ್ವೆ ಗಿದ್ವೆ ಅದೆಲ್ಲ ನೋಡಿ. ಲವ್ ಯಾರು ಬೇಕಾದ್ರೆ ಮಾಡ್ತಾರೆ, ಆದ್ರೆ ದುಡ್ಡು ಯಾರು ಮಾಡಲ್ಲ, ಎಲ್ರು ಮಾಡಕ್ಕಾಗಲ್ಲ, ತುಂಬಾ ಕಮ್ಮಿ ಮಾಡುದು. ಸೊ ನಾವ್ ಅದ್ರಿಂದೆಲ್ಲ ದೂರನಿದ್ದೆ. ನಮ್ಗೆ ದುಡ್ಡು ಮುಖ್ಯ, ದುಡ್ಡು ಇಂಪಾರ್ಟೆಂಟ್. ದುಡ್ಡಿದ್ರೇನೆ ರಾಜ್ಯ, ದುಡ್ಡಿದ್ರೇನೆ ಮರ್ಯಾದೆ, ದುಡ್ಡಿದ್ರೇನೆ ಗೌರವ. ದುಡ್ಡಿಲ್ಲ ಅಂತಂದ್ರೆ ಬೇರೆಯವರಲ್ಲ, ನಮ್ಮ ಅಪ್ಪ ಅಮ್ಮ ಕೂಡ ನಮ್ಗೆ ಗೌರವ ಕೊಡಲಿಕ್ಕೆ ಹೋಗುದಿಲ್ಲ. ಸೊ ಅದಕ್ಕೆ ದುಡ್ಡು ಮಾಡಿ, ಆಮೇಲೆ ಖುಷಿಯಾಗಿರಿ. ಯಾರಿಂದ ಬೀಳ್ಬೇಕಂತಿಲ್ಲ, ಎಲ್ಲ ನಮ್ಮಿಂದ ಬರ್ತಾರೆ. ಬ್ರೋ ನೀವು ಇಷ್ಟೆಲ್ಲ ದುಡ್ಡು ಕೊಟ್ಟಿದ್ದೀರಿ, ದುಡ್ಡು ಇದ್ರ ಬಗ್ಗೆ ಏನಂತ ಹೇಳ್ತೀರಿ? ದುಡ್ಡು ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ವರ್ಲ್ಡ್. ತುಂಬಾ ಜನ ಹೇಳ್ತಾರೆ ಮನಿ ಕಾಂಟ್ ಬೈ ಹ್ಯಾಪಿನೆಸ್, ಅದು ಇದು ಅದೆಲ್ಲ ಸುಮ್ಮನೆ, ಅವರನ್ನೆಲ್ಲ ನಂಬ್ಲಿಕ್ಕೆ ಹೋಗ್ಬೇಡಿ. ಎಲ್ರಿಗ ದುಡ್ಡೇ ಮುಖ್ಯ ಈಗಿನ ಸಮಾಜದಲ್ಲಿ. ದುಡ್ಡಿಲ್ಲ ಅಂದ್ರೆ ಏನೂ ಇಲ್ಲ. ಸೊ ಹುಡುಗಿಯರಿಗೆ ಆದ್ರೆ ಎರಡನೇ ಆಪ್ಷನ್ ಇರುತ್ತೆ, ಆದ್ರೆ ನಮ್ಗೆ ಹುಡುಗರಿಗೆ ಒಂದೇ ಆಪ್ಷನ್. ದುಡ್ಡಿಲ್ಲದ್ರೆ ನಮ್ಗೆ ಬೆಲೆನೇ ಇಲ್ಲ, ನಮ್ಗೆ ರೆಕಾಗ್ನಿಷನ್ ಇಲ್ಲ, ನಮ್ಗೆ ಮರ್ಯಾದೆನೇ ಇಲ್ಲ. ಸೊ ಅಷ್ಟೇ ದುನಿಯಾ.